ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ, ಈಗ ಪಾರಿವಾಳ ಪದ್ಯ ಪಾಠದ ಲೇಖಕರು ಸುರಂ ನೆಕ್ಕುಂಡಿ. ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಇವರು ಹುಟ್ಟಿದ್ದು 1923ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. 1944ರಲ್ಲಿ BA ಆನರ್ಸ್ ಪದವಿಯನ್ನು ಪಡೆದರು. ಎಕ್ಕುಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾದರು. 35 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿ ಅಲ್ಲಿ ಮುಖ್ಯೋಪಾಧ್ಯಾಯರಾದರು. ಇವರ ಕೃತಿಗಳು ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮಸ್ತಗಂಧಿ, ಬಕುಳದ ಹೂಗಳು, ನೆರಳು, ಪ್ರತಿಬಿಂಬಗಳು ಮತ್ತು ಪ್ರಶಸ್ತಿಗಳು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿವೆ. ಶ್ರೀಯುತರು 1995ರಲ್ಲಿ ನಿಧನರಾದರು. ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸುರಂ ಎಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಸುರಂ ಎಕ್ಕುಂಡಿ ಅಂತಂದರೆ ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಇವರ ಪೂರ್ಣ ಹೆಸರು. ಇವರು ಹುಟ್ಟಿದ್ದು 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರು. ಅಲ್ಲಿಯೇ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾಗಿ ಅದೇ ಶಾಲೆಯಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮುಖ್ಯೋಪಾಧ್ಯಾಯರಾಗ್ತಾರೆ. ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾರೆ. ಇವರ ಕೃತಿಗಳು ಎಂದರೆ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಬಕುಳದ ಹೂಗಳು, ಮಸ್ತಗಂಧಿ, ಪ್ರತಿಬಿಂಬಗಳು. ಇನ್ನು ಇವರಿಗೆ ಪ್ರಶಸ್ತಿಗಳು ಯಾವ ಬಂದಿದೆ? ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಸೋವಿಯತ್ ನೆಹರು ಪ್ರಶಸ್ತಿ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ
ಕೇಂದ್ರ ಸರ್ಕಾರದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸುರ ಮೆಕ್ಕುಂಡಿಯವರ ಸಮಗ್ರ ಕಥನ ಕವನಗಳು, ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಪಾರಿವಾಳ ಪದ್ಯಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೂರಂ ಎಕ್ಕುಂಡಿ ಪಾರಿವಾಳ ಪದ್ಯಪಾಠದ ಲೇಖಕರು. ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಜನಿಸಿದ್ದು 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಇವರ ಜನ್ಮಸ್ಥಳ. ಉತ್ತರ ಕನ್ನಡ ಜಿಲ್ಲೆಯ ಬಂತಿಕೊಂಡ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ಅದೇ ಶಾಲೆಯಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಹೊಂದಿದ್ದಾರೆ. ಇವರ ಕೃತಿಗಳಂತಂದ್ರೆ ಆನಂದ ತೀರ್ಥರು ಸಂತಾನ, ಹಾವಾಡಿಗರ ಹುಡುಗ, ಬಕುಳದ ಹೂಗಳು, ಮಸ್ತೆಗಂಧಿ, ಪ್ರತಿಬಿಂಬಗಳು ಹಾಗೂ ಪ್ರಶಸ್ತಿಗಳು ಯಾವುವು ಅಂತಂದ್ರೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕೇಂದ್ರ ಸರ್ಕಾರದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ, ಈ ರೀತಿಯಾಗಿ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಪಾರಿವಾಳ ಎಂಬ ಪದ್ಯಪಾಠವನ್ನು ಇಲ್ಲಿ ಲೇಖಕರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಸಮಗ್ರ ಕಥನ ಕವನದಿಂದ ಪಾರಿವಾಳ ಎಂಬ ಪದ್ಯಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಈ ಪಾಠದ ಆಶಯ ಏನು ಅಂತಂದರೆ, ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಬೇಡನು ಹಾಕಿದ ಬಲೆಗೆ ಸಿಲುಕಿ ಪುಟ್ಟ ಮರಿಗಳನ್ನು ಕಂಡ ತಾಯಿ ಪಾರಿವಾಳ ಕೂಡು ವಾಸ್ತವ್ಯದ ಅವಿವೇಕದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆಯನ್ನು ಮಾಡಬೇಕೆಂಬುದೇ ಈ ಕಥನದ ಆಶಯವಾಗಿದೆ. ಪಾರಿವಾಳ ಪದ್ಯ ಕನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ಕವನಗಳು ಸಹೃದಯರನ್ನು ರಂಜಿಸುತ್ತವೆ. ಅದರಲ್ಲಿ ಕಥನ ಕವನಗಳು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಕವನದ ಮುಖಾಂತರವೇ ಒಂದು ಘಟನೆಯನ್ನು, ಒಂದು ಕಥೆಯನ್ನು ಓದುಗರಿಗೆ ಕುತೂಹಲ ಮೂಡುವಂತೆ ಬೆಳೆಸುತ್ತಾ ಹೋಗಿ ಒಂದು ಉತ್ತಮ ಅಂತ್ಯವನ್ನು ಕಾಣಿಸಿ ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು, ಅನುಭವದ ನುಡಿಮುತ್ತನ್ನು ನೀಡುವುದು ಕಥನ ಕವನಗಳ ಲಕ್ಷಣವಾಗಿದೆ. ಸೂರಂ ಎಕ್ಕುಂಡಿ ಅವರು ಕಥನ ಕವನಗಳನ್ನು ರಚಿಸುವಲ್ಲಿ ಯಶಸ್ವಿಯಾದ ಕವಿಗಳು ಎಂದು ಪ್ರಸಿದ್ಧರಾಗಿದ್ದಾರೆ. ನೋಡಿ, ಕಥನ ಕವನಗಳು ಅಂತಾರೆ ಕವನದ ಮೂಲಕ ಕಥೆಯನ್ನು ತಿಳಿಸುತ್ತಾ ಹೋಗುವುದೇ ಈ ಕಥನ ಕವನದ ಉದ್ದೇಶ. ಅದಕ್ಕೆ ಕವನಗಳು ಮನುಷ್ಯನನ್ನ ಅಥವಾ ಸಹೃದಯರನ್ನ ರಂಜಿಸುತ್ತವೆ. ಅದರಲ್ಲಿ ಕಥನ ಕವನಗಳು ಬಹಳಷ್ಟು ಪ್ರಮುಖ ಸ್ಥಾನವನ್ನು ಪಡಿತಾವೆ. ಇಲ್ಲಿ ಕಥನ ಕವನಗಳನ್ನು ರಚಿಸುವಲ್ಲಿ ಸೂರಂ ಎಕ್ಕುಂಡಿಯವರ ಒಂದು ಯಶಸ್ವಿಯಾದ ಕವಿಗಳಾಗ್ತಾರೆ. ನೋಡಿ, ಪಾರಿವಾಳ. ದಟ್ಟ ಕಾಡಿನೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದು ಹಗಲಿರವು ಒಂದನ್ನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ಇಟ್ಟ ಮೊಟ್ಟೆ ನೊಡೆದು ಹಿಗ್ಗಿದ್ದಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದ ಆನಂದದಿಂದ ಬಾಳಿ. ಬೇಡನೊಬ್ಬನು ಬಂದು ಬಲೆಯ ಹರಿದನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ, ಚೇತ್ಕರಿಸತೊಡಗಿದವು ಬರಲು ಹೊರಗೆ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗರಿಲ್ಲದ ಗಂಡು ಅಕ್ಕಿ ಒಳಗೆ ಬಂದಿತ್ತು ಬಳಿಗೆ ಬಿಕ್ಕಿ ಬಿಕ್ಕಿ. ಕೂಡು ವಾಸ್ತವ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು, ಹಸಿದ ಬೇಳನ್ನು ನಡೆದ ಹೊತ್ತುಕೊಂಡು. ವ್ಯಾಮೋಹ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ,
ವ್ಯಾಮೋಹನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು ಅಂಥೇಳಿ ಪಾರಿವಾಳ ಪದ್ಯದಲ್ಲಿ ಕವಿ ಕವನದ ಮುಖಾಂತರ ಒಂದು ಕಥೆಯನ್ನ ಹೆಣಿತಾನೆ. ಆ ಕಥೆ ಹೆಣುವಲ್ಲಿ ಇಲ್ಲಿ ಬಹಳ ಪ್ರಸಿದ್ಧವಾದಂಥ ಕವಿಗಳು ಅಂತಂದ್ರೆ ಸುರ ಮೇಕುಂಡಿಯವರು. ಕನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ಕವನಗಳು ಬಹಳ ಅಗ್ರಸ್ಥಾನವನ್ನ ಪಡೆದುಕೊಳ್ತವೆ. ಈ ಕವನಗಳು, ಈ ಕಥನ ಕವನಗಳು ಸಹೃದಯರನ್ನ ರಂಜಿಸುತ್ತವೆ. ಅದರಲ್ಲಿ ಒಂದು ಘಟನೆಯನ್ನು, ಒಂದು ಕಥೆಯನ್ನು ಓದುಗರಿಗೆ ಕುತೂಹಲವನ್ನು ಮೂಡುವಂತೆ ಹೋಗುತ್ತವೆ. ಕೊನೆಗೆ ಒಂದು ಸಂದೇಶವನ್ನು ಕೊಡ್ತವೆ ಕಥನ ಕವನಗಳು. ಆ ಸಂದೇಶ ಯಾವುದು? ಈ ಪಾರಿವಾಳ ಪದ್ಯದಲ್ಲಿ ಕವಿಗಳು ಏನನ್ನ ಹೇಳ್ತಾರೆ ಅನ್ನೋದನ್ನ ನಾವು ವಿವರಿಸ್ತಾ ಹೋಗ್ತೇವೆ. ನೋಡಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಬದಲಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿಯಂತೆ. ಬಹಳ ದಟ್ಟವಾಗಿರ್ತಕ್ಕಂಥ ಕಾಡು. ಆ ಕಾಡಿನಲ್ಲಿ ಸಾಕಷ್ಟು ರೀತಿಯ ಮರಗಳು, ಬೃಹತ್ವಾಗಿರ್ತಕ್ಕಂಥ ಮರಗಳು. ಆ ಬೃಹತ್ವಾಗಿರ್ತಕ್ಕಂಥ ಮರಗಳಲ್ಲಿ ಒಂದು ಪೊಟರೆಯಲ್ಲಿ ಒಂದು ಪಾರಿವಾಳ, ಜೋಡಿ ಪಾರಿವಾಳಗಳು ಸಂಸಾರವನ್ನ ಹೂಡಿಕೊಂಡಿದ್ದವು. ಈ ಸಂಸಾರವನ್ನು ಹೂಡಿಕೊಂಡು ಬಹಳ ಸುಖಮಯವಾಗಿರ್ತಕ್ಕಂಥ ಸಂಸಾರ ತರದು. ಜೋಡಿ ಪಾರಿವಾಳಗಳು ಹೆಮ್ಮರದ ಬದಲಿನಲ್ಲಿ ಒಂದು ಪುಟ್ಟ ಸಂಸಾರವನ್ನ ಮಾಡಿಕೊಂಡಿದ್ದವು. ಬಹಳ ಸಂತೋಷದಿಂದ, ಬಹಳ ನಲಿವಿನಿಂದ ಅವು ಜೀವನವನ್ನು ಸಾಗಿಸ್ತಾ ಇದ್ದವು. ಅಂತ ಸುಂದರವಾಗಿರ್ತಕ್ಕಂಥ ಸಂಸಾರ ಈ ಪಾರಿವಾಳಗಳ ಸಂಸಾರ ಒಂದು ಕಾಡಿನಲ್ಲಿ ಇತ್ತು ಅಂತ ತಿಳ್ಕೊಂಡು ಕವಿ ಹೇಳ್ತಾನೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರ ಅಂದ್ರ ವಿಶಾಲವಾಗಿರ್ತಕ್ಕಂಥ ಮರ. ಆ ವಿಶಾಲವಾಗಿರ್ತಕ್ಕಂಥ ಮರದ ಒಂದು ಪೊಟರೆಯಲ್ಲಿ ಒಂದು ಸಂಸಾರ ಹೂಡಿತ್ತು ಪುಟ್ಟ ಪಾರಿವಾಳ ಅಂತೆ. ಆ ಪುಟ್ಟ ಜೋಡಿ ಪಾರಿವಾಳಗಳು ಆ ಬದಲಿನಲ್ಲಿ ಸಂಸಾರವನ್ನು ಮಾಡಿಕೊಂಡಿದ್ದವು. ಬಹಳಷ್ಟು ಸಂತೋಷದ ಅವು ಕಾಲವನ್ನ ಕಳೀತಾ ಇದ್ದವು. ಮುಂದೆ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಹಗಲಿರು ಒಂದನ್ನೊಂದು ಹಿಗ್ಗು ತುಂಬಿತ್ತು ಬದಲಿನಲ್ಲಿ ಬಂದುವಂತೆ. ಹಗಲಿರುಳು ಜೊತೆಗೂಡಿ ಬಾಳಿದವು. ಯಾಕಂದ್ರೆ ಸುಂದರವಾಗಿರ್ತಕ್ಕಂಥ ಸಂಸಾರ, ಬಹಳಷ್ಟು ಅನುನ್ನತಿಯಿಂದ ಕೂಡಿರ್ತಕ್ಕಂಥ ಸಂಸಾರ. ಇಲ್ಲಿ ಎರಡೂ ಪಾರಿವಾಳಗಳು ಒಂದನ್ನೊಂದು ಬಿಟ್ಟು ಅಗಲರ ಅಷ್ಟೇ ಅಲ್ಲಿ ಸಂತೋಷ ಇತ್ತವರಲ್ಲಿ. ಹೀಗಾಗಿ ಹಗಲಿರುಳು ಜೊತೆಗೂಡಿ ಮಾಡ್ತಾ ಇದ್ದವು. ಈ ರೀತಿ ಎಂದಿಗೂ ಅಗಲಿರಲಾರಂಥ ಒಂದು ಬಂಧನ ಅವುಗಳದಿತ್ತು. ಹೀಗೆ ಒಂದಾನೊಂದು ಎಂದಿಗೂ ಅಗಲಿರವು ಒಂದನ್ನೊಂದು. ನೋಡಿ, ಗಂಡು ಪಾರಿವಾಳ ಬಿಟ್ಟು ಹೆಣ್ಣು ಪಾರಿವಾಳ ಇಲ್ಲ, ಹೆಣ್ಣು ಪಾರಿವಾಳ ಬಿಟ್ಟು ಗಂಡು ಪಾರಿವಾಳ ಇಲ್ಲ. ಹೀಗೆ ಒಂದನ್ನೊಂದು ಅಗಲಿ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಅವು ಬದುಕ್ತಾ ಇದ್ದು ಕಾಡಿನಲ್ಲಿ. ಅಷ್ಟೊಂದು ಸುಂದರವಾದ ಸಂಸಾರ ಈ ಜೋಡಿ ಪಾರಿವಾಳಗಳದು ಆಗಿತ್ತು. ಹಿಗ್ಗು ತುಂಬಿದ್ದು ಬದರಿನಲ್ಲಿ ಬಂದು. ಹಿಗ್ಗು ಅಂತಾರೆ ಸಂತೋಷವೇ ತುಂಬಿರುತ್ತಾ ಇತ್ತು ಆ ಪೊಟರೆಯಲ್ಲಿ, ಆ ಕಾಡಿನಲ್ಲಿ. ಈ ಸುಂದರವಾಗಿರ್ತಕ್ಕಂಥ ಪಾರಿವಾಳಗಳ ಆ ಜೋಡಿ ಬದುಕು, ಆ ಜೋಡಿ ಸಂಸಾರ, ಅಲ್ಲಿ ಒಂದು ಸಂತೋಷದ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ಅಷ್ಟು ಸುಖದಿಂದ ಕಾಲ ಕಳೀತಾ ಇದ್ದು, ಒಂದನ್ನೊಂದು ಬಿಟ್ಟು ಅಗಲಿರದ ಅಂತ ಒಂದು ಅನನ್ಯ ಬಾಂಧವ್ಯ ಅಲ್ಲಿ ಏರ್ಪಟ್ಟಿತ್ತು ಅಂತಕ್ಕಂಥದ್ದನ್ನ ಕವಿ ಆ ಪಾರಿವಾಳಗಳ ಜೋಡಿಯನ್ನು ನೋಡಿ ಸಂಸಾರ ಚೆನ್ನಾಗಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಇಟ್ಟ ಮೊಟ್ಟೆಯನ್ನೊಡೆದು ಹಿಗ್ಗಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದ ಆನಂದದಿಂದ ಬಾಳಿ. ನೋಡಿ, ಇಟ್ಟ ಮೊಟ್ಟೆಯನ್ನೊಡೆದು ಹಿಗ್ಗಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದ ಆನಂದದಿಂದ ಬಾಳಿ. ಇಲ್ಲಿ ಮೊಟ್ಟೆಯನ್ನ ಇಟ್ಟವು ಪಾರಿವಾಳ ಮೊಟ್ಟೆಯನ್ನ ಇಟ್ಟು ಅವುಗಳ ಪ್ರೀತಿ ಇನ್ನೂ ಇಮ್ಮಡಿಯಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಇಟ್ಟ ಮೊಟ್ಟೆಗೆ ಮರಿ ಕಾವು ಕೊಟ್ಟು, ಇಲ್ಲಿ ಕಾವು ಕೊಟ್ಟಾಗ ಮೊಟ್ಟೆ ಒಡೆದು ಮರಿಗಳಾಗಿ ಹೊರಬಂದವು. ಹೀಗಾಗಿ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ಆ ಮುದ್ದಾದ ಮಕ್ಕಳ ಒಂದು ಸದ್ದು ನಾದವನ್ನ ಕೇಳಿ ಇವು 7 ಜೋಡಿ ಪಾರಿವಾಳಗಳ ಜೋಡಿ ಇಲ್ಲಿ ಬಹಳಷ್ಟು ಸಂತೋಷದಿಂದ ನಲಿತಾ ಇತ್ತು. ನೋಡಿ, ಇಷ್ಟು ದಿನ 2 ಪಾರಿವಾಳಗಳು ತುಂಬಾ ಆನಂದದಿಂದ ಬದುಕನ್ನು ಸಾಗಿಸ್ತಾ ಇದ್ದು, ಮೊಟ್ಟೆ ಹಾಕಿ ಮರಿ ಮಾಡಿ ಇಲ್ಲಿ ಮತ್ತೆ ಅವುಗಳ ಪ್ರೀತಿ ಇನ್ನೂ ಹೆಚ್ಚಾಯಿತು, ಇಮ್ಮಡಿಯಾಯಿತು ಅಂತ ಹೇಳ್ತಾನೆ ಕವಿ. ಅದಕ್ಕೆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದವು ಆನಂದದಿಂದ. ಹೀಗಾಗಿ
ಜೋಡಿ ಪಾರಿವಾಳಗಳು ತಮ್ಮ ಮಕ್ಕಳನ್ನು ನೋಡಿ ನೋಡಿ ಬಹಳಷ್ಟು ಪ್ರೀತಿಯನ್ನು ಹೆಚ್ಚು ಬಹಳಷ್ಟು ಹೆಚ್ಚಾಗ್ತಿತ್ತು ಪ್ರೀತಿ. ಆ ಪ್ರೀತಿ ಇಮ್ಮಡಿ ಆಗ್ತಾ ಇರ್ತದಂತೆ ಆ ಮುದ್ದು ಪಾರಿವಾಳಗಳ ಮುಖವನ್ನು ನೋಡಿ ದಿನವನ್ನು ಕಳೀತಾ ಇದ್ದವು. ಆನಂದವನ್ನು ಇಲ್ಲಿ ಬಹಳಷ್ಟು ಹೆಚ್ಚಾಗ್ತಿತ್ತು. ಹೀಗಾಗಿ ಸಂತೋಷದಿಂದ ಆ ಮುದ್ದು ಮಕ್ಕಳನ್ನು ನೋಡಿ ನೋಡಿ ಅವುಗಳ ಪ್ರೀತಿ ಇನ್ನೂ ಹೆಚ್ಚಿಗೆ ಆಯಿತು ಅಂತ ತಿಳ್ಕೊಂಡು ಕವಿ ಹೇಳ್ತಾನೆ. ಬೇಡನೊಬ್ಬನು ಬಂದು ಬಲೆಯ ಹರಡಿದ ನಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೇತ್ಕರಿಸತೊಡಗಿದವು ಬರಲು ಹೊರಗೆ ಅಂತೆ. ಬೇಡನೊಬ್ಬನು ಬಂದು ಬಲೆಯ ಹಡಿದ ನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೇತ್ಕರಿಸತೊಡಗಿದವು ಬರಲು ಹೊರಗೆ. ಬೇಡ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಸಂಸಾರ, ಜೋಡಿ ಪಾರಿವಾಳಗಳು ಒಂದನ್ನೊಂದು ಬಿಟ್ಟು ಇರಲಾರಂಥ ಸ್ಥಿತಿ, ಮರಿಗಳಾಯಿತು, ಹೀಗಾಗಿ ಮಕ್ಕಳಾಯಿತು. ಹೀಗಾಗಿ ಆ ಮರಿಗಳನ್ನು ನೋಡಿ ಜೋಡಿ ಪಾರಿವಾಳಗಳ ಸಂಸಾರ, ಆ ಸಂಸಾರದಲ್ಲಿ ಇನ್ನಷ್ಟು ಸಂತೋಷ ಬಹಳಷ್ಟು ಬಂತು. ಹೀಗಾಗಿ ಒಂದನ್ನೊಂದು ಬಿಟ್ಟಿರಲಾರಂಥ ಒಂದು ಬಾಂಧವ್ಯ ಆ ಇಬ್ಬರು ಜೋಡಿದಾಯಿತು. ಹೀಗಾಗಿ ಇಂಥ ಒಂದು ವಾತಾವರಣ ಆ ಪೊದರಿನಲ್ಲಿ ಆಗಿತ್ತು ಅಂತಕ್ಕಂಥದ್ದು ಕವಿ ವಿಚಾರ. ಒಂದಿನ ಇಂಥ ಪುಟ್ಟ ಸಂಸಾರಕ್ಕೆ ಒಬ್ಬ ಬೇಡ ಬಂದು ಬಲಿ ಹಾಕಿಬಿಡ್ತಾನೆ. ಹೀಗೆ ಕಷ್ಟ ಸುಖ ಅಂತಕ್ಕಂಥದ್ದು ಜೀವನದಲ್ಲಿ ಬರ್ತಕ್ಕಂಥದ್ದೇ. ಹಾಗೆ ಇಂತಹ ಒಂದು ಸುಂದರವಾದಂಥ ಸಂಸಾರಕ್ಕೆ ಇಲ್ಲಿ ಬೇಡ ಅಂತಕ್ಕಂಥ ವ್ಯಕ್ತಿ ಬಲಿ ಹಾಕ್ತಾನೆ. ಆ ಬಲಿಗಳಲ್ಲಿ ಆ ಮುದ್ದು ಪಾರಿವಾಳಗಳು ಸಿಕ್ಕಿಕೊಳ್ತವೆ. ಹೀಗಾಗಿ ಅವುಗಳಿಗೆ ಒಂದಿಷ್ಟು ಕಾಳುಗಳನ್ನು ಹಾಕಿದಾಗ ಕಾಳು ತಿನ್ನಲು ಬಂದಿರತಕ್ಕಂಥ ಮುದ್ದು ಪಾರಿವಾಳಗಳನ್ನು ಆ ಬಲೆಗೆ ಇಲ್ಲಿ ಸಿಕ್ಕಿಕೊಳ್ತವೆ. ಅದನ್ನು ಕಾಪಾಡಲಿಕ್ಕೆ ಹೋಗಿರ್ತಕ್ಕಂಥ ತಾಯಿ ಪಾರಿವಾಳ ಕೂಡ ಸಿಕ್ಕಿಕೊಳ್ತದ. ಹೀಗೆ ಕೂಡು ಪ್ರೇಮ ಅಂತಕ್ಕಂಥದ್ದನ್ನು ಕವಿ ಇಲ್ಲಿ ಹೇಳ್ತಾರೆ. ಬೇಡನೊಬ್ಬನು ಬಂದು ಬಲಿಯ ಹರಿದ ನಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಆ ಪುಟ್ಟ ಮರಿಗಳು ಏನ್ ಮಾಡ್ತಾವು, ಆ ಕಾಳನ್ನು ಹಾಕಿರ್ತಕ್ಕಂಥ ಬೇಡ ಕಾಳನ್ನು ಹಾಕಿದ ಬಲೆಯನ್ನು ಬೀಸಿದ. ಹೀಗಾಗಿ ಆ ಪುಟ್ಟ ಪಾರಿವಾಳಗಳು ಕಾಳನ್ನು ತಿನ್ನಲಿಕ್ಕೆ ಬಂದಿರತಕ್ಕಂಥ ಸಮಯ, ಅವಾಗ ಬಲೆ ಬೀಸಿದ. ಹೀಗಾಗಿ ಸಣ್ಣ ಮರಿಗಳು ಎಲ್ಲ ಬಲೆ ಒಳಗೆ ಸೇರ್ಪಡೆಯಾದವು. ಚೇತ್ಕರಿಸತೊಡಗಿದವು. ಬರಬೇಕಾದ್ರೆ ಸಾಕಷ್ಟು ಪ್ರಯತ್ನ ಮಾಡಿದವು, ಆದ್ರೆ ಬಲೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಅವಕ್ಕಾಗಲಿಲ್ಲ. ಅವುಗಳನ್ನು ಬಿಡಿಸ್ಕೊಳ್ಳಿಕ್ಕೆ ತಾಯಿ ಪಾರಿವಾಳ ಬಂತು. ತಾಯಿ ಪಾರಿವಾಳ ಕೂಡ ಬಲೆಗೆ ಸಿಕ್ಕಿ ಹಾಕಿಕೊಂಡಿತ್ತು. ಹೀಗೆ ಕೂಡು ಪ್ರೇಮ ಅಂತಕ್ಕಂಥದ್ದು ಇಲ್ಲಿ ಕವಿ ಹೇಳ್ತಾನೆ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತ್ತು ಬಳಿಗೆ ಬಿಕ್ಕಿ. ನೋಡಿ, ಗಂಡ ಹೆಂಡತಿ ಕೂಡಿ ಸಂಸಾರ ಮಾಡ್ತಕ್ಕಂಥ ಎರಡು ಜೋಡಿ ಪಾರಿವಾಳಗಳು ಎಂದೂ ಬಿಟ್ಟು ಇರಲಾರಂಥ ಸ್ಥಿತಿ ಇವತ್ತು ಗಂಡು ಪಾರಿವಾಳಕ್ಕೆ ಹೆಂಡತಿಯನ್ನ ಬಿಟ್ಟು ಅಗಲುವಂಥ ಸ್ಥಿತಿ ಬಂದ್ಬಿಡ್ತು. ಯಾಕಂತಂದ್ರೆ ಆ ತಾಯಿ ಅಂತಕ್ಕಂಥ ಪ್ರೀತಿ ಮಕ್ಕಳ ಮೇಲೆ ಒಂದು ವ್ಯಾಮೋಹ ಇಟ್ಕೊಂಡು ಮಕ್ಕಳನ್ನ ಕಾಪಾಡಬೇಕಂತಕೊಂಡು ಬಲಿಗೆ ಹೋದಾಗ ಅದು ಕೂಡ ಬಲಿಪಶು ಆಗ್ಬಿಡ್ತು. ತಾಯಿ ಪಾರಿವಾಳ ಬಲಿಪಶು ಆಯಿತು, ಮಕ್ಕಳು ಕೂಡ ಬಲಿಪಶು ಆದವು. ಹೀಗಾಗಿ ಈ ಗಂಡು ಪಾರಿವಾಳ ಹೆಂಡತಿಯನ್ನ ಬಿಟ್ಟಿರಲಾದ ಸ್ಥಿತಿ ಒಳಗೆ ಗುಡಿಗೆ ಇಲ್ಲಿ ತನ್ನ ಗೂಡಿಗೆ ಬಂದು ಅಳಲು ಪ್ರಾರಂಭಿಸಿತು, ದುಃಖ ಪಡಲು ಪ್ರಾರಂಭಿಸಿತು. ಅದಕ್ಕೆ ನಾವು ಎಲ್ಲ ಜೊತೆಗೆ ಸಂತೋಷವಾಗಿರ್ತೀವಿ, ಒಂದು ದಿವಸ ನಾವು ಎಲ್ಲರನ್ನ ಬಿಟ್ಟು ಹೋಗ್ತೇವೆ. ಹಾಗಾಗಿ ಇಲ್ಲಿ ವ್ಯಾಮೋಹ ಮೋಹ ಅಂತಕ್ಕಂಥದ್ದು ಇಲ್ಲಿ ಎಲ್ಲರಲ್ಲಿ ಇದ್ದುದೇ. ಆ ಮೋಹ ಇರಬೇಕು, ಅತಿಯಾದ ವ್ಯಾಮೋಹ ಇರಬಾರದು ಅಂತ ಕವಿ ಎಲ್ಲವನ್ನ ಜೀವನದಲ್ಲಿ ತಾಳ್ಮೆಯಿಂದ ಅನುಭವಿಸ್ಕೊಂಡು ಹೋಗ್ಬೇಕು ಅನ್ನೋದ ಕವಿ ಒಂದು ವಿಚಾರ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಿಕ್ಕಿ ಅಂತ ತಿಳ್ಕೊಂಡು ಕವಿ ಹೇಳ್ತಾನ. ಇನ್ನು ಕೂಡು ವಾಸ್ತವ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು ಹಸಿದ ಬೇಡನ್ನು ನಡೆದ ಹೊತ್ತುಕೊಂಡು ಅಂದುಕೊಂಡು. ಇಲ್ಲಿ ತಾಯಿ ಮಕ್ಕಳ ಮೇಲೆ ಇರ್ತಕ್ಕಂಥ ಒಂದು ವ್ಯಾಮೋಹ ಇತ್ತಲ್ಲ, ಪ್ರೀತಿ ಇತ್ತಲ್ಲ, ಅದಕ್ಕೆ ಕವಿ ಹೇಳ್ತಾನ ಕುರುಡು ವಾಸ್ತವ್ಯದಲ್ಲಿ ಕಳೆದುಕೊಂಡು ವಿವೇಕ. ಆದರೆ ಒಂದಿಷ್ಟು ತಾಳ್ಮೆಯನ್ನ ಸಹಿಸ್ಕೊಂಡಿತ್ತು, ಒಂದು ತಾಳ್ಮೆಯನ್ನ ಪಡ್ಕೊಂಡಿತ್ತು ಅಂತಾರೆ ಆ ಪಾರಿವಾಳಗಳು ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಮಕ್ಕಳ ಮೇಲಿರ್ತಕ್ಕಂಥ ಪ್ರೀತಿಯನ್ನ ಇಲ್ಲಿ ಹೆಚ್ಚು ಮಾಡಿಕೊಂಡು ಇಲ್ಲಿ ತಾಯಿ ಪಾರಿವಾಳ ಆ ಬಲೆಗೆ ಸಿಕ್ಕಿಕೊಂಡಾಗ ಅದು ಕೂಡ ಬೇಡನ್ನು ಪಾಲಾಗುತ್ತೆ. ಅದಕ್ಕೆ ಕೂಡು ವಾಸ್ತವ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು ಹಸಿದ ಬೇಡನ್ನು ನಡೆದ ಹೊತ್ತುಕೊಂಡು. ಬೇಡನಿಗೆ ತುಂಬಾ ಹಸಿವಾಗಿತ್ತು. ಹೀಗಾಗಿ ಅವನಿಗೆ ಈಗ ಮುದ್ದು ಪಾರಿವಾಳಗಳು ಮತ್ತು ತಾಯಿ ಪಾರಿವಾಳ ಸಿಕ್ಬಿಡ್ತು. ಹೀಗಾಗಿ ಬೇಡ ಬಹಳ ತುಂಬ ಸಂತೋಷದಿಂದ ಆ ಬಲೆಯನ್ನು ಎತ್ತಿಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಮೃಷ್ಟಾಣದ ಭೋಜನ, ಅವಳಿಗೆ ಸಂತೋಷ, ಆದರೆ ಗಂಡು ಪಾರಿವಾಳಗಳಿಗೆ ದುಃಖ. ಹೀಗಾಗಿ ಒಂದು ಕಡೆ ದುಃಖ, ಒಂದು ಕಡೆ ಸಂತೋಷ, ಇವು ಸರ್ವೇ ಸಾಮಾನ್ಯವಾಗಿ ಜೀವನದಲ್ಲಿ ಬರ್ತಕ್ಕಂಥದ್ದೇ. ಪ್ರತಿಯೊಬ್ಬರಿಗೂ ಒಂದು ತಾಳ್ಮೆ ಅಂತಕ್ಕಂಥದ್ದು ಇರಬೇಕು ಎಂಬುದೇ ಈ ಪಾಠದ ವಿಷಯ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ,
ವ್ಯಾಮೋಹನ ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಇಲ್ಲಿ ಮನುಷ್ಯನಿಗೆ ಎಲ್ಲವನ್ನ ಪಡೆದುಕೊಳ್ಳಬೇಕಂತಕ್ಕಂಥ ದುರಾಸೆ, ಹೀಗಾಗಿ ಮೋಹ ಎಲ್ಲರ ಮೇಲೆ ಇದೆ. ಅದಕ್ಕೆ ಮಕ್ಕಳ ಮೇಲಿರ್ತಕ್ಕಂಥ ಮೋಹ ಸ್ವಲ್ಪ ತಾಳ್ಮೆಯಿಂದ ನಡೆದುಕೊಂಡಿದ್ರೆ ಆ ಮಕ್ಕಳು ಕೂಡ ಉಳಿದು ಗೊತ್ತಿಲ್ಲ. ಆದ್ರೆ ಆ ಕೂಡುವ ಸ್ಥಳದಲ್ಲಿ ಅವ್ರ ತಾಯಿ ತನ್ನ ವಿವೇಕವನ್ನ ಕಳೆದುಕೊಂಡು ಅಲ್ಲಿ ಬಲೆಗೆ ಸಿಕ್ಕಿದಾಗ ಅದು ಕೂಡ ಬಲೆಗೆ ಪಶು ಆಯಿತು ಅಂತಕ್ಕಂಥದ್ದು. ಅದಕ್ಕೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಅದಕ್ಕೆ ಆ ಮೋಹ ತುಂಬಿರ್ತಕ್ಕಂಥ ಬದುಕು ಸರ್ವನಾಶಕ್ಕೆ ಕಾರಣವಾಗತ್ತ. ವ್ಯಾಮೋಹವನ್ನು ತೊರೆದು ಬಾಳಬೇಕು. ನಾವು ಜೀವನದಲ್ಲಿ ಮೋಹ ಇರಬೇಕು, ಅತಿಯಾದ ವ್ಯಾಮೋಹ, ಅತಿಯಾದ ದುರಾಸೆಯನ್ನ ಬಿಟ್ಟು ಹಾಕಿ ಬದುಕಬೇಕು. ಜೀವನದಲ್ಲಿ ನೆಮ್ಮದಿ ಇರಬೇಕು. ನಾವು ಏನು ಬಂದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸ್ತೀವಿ ಅಂತಕ್ಕಂಥ ಒಂದು ಧೈರ್ಯ, ಒಂದು ಸ್ಥೈರ್ಯ ಪ್ರತಿಯೊಬ್ಬರಲ್ಲಿ ಬರಬೇಕು ಅನ್ನುವುದೇ ಈ ಕವಿ ಪಾರಿವಾಳ ಎಂಬ ಪದದಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ. ಇನ್ನು ಮುಂದಿನ ವಿಚಾರ, ಇಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಒಂದು ವಿವರಿಸುವಂಥ ಅಥವಾ ಚರ್ಚೆ ಮಾಡ್ತಕ್ಕಂಥ ವಿಧಾನ. ಮುಂದಿನ ಅವಧಿಯೊಳಗೆ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತೀವಿ.